ನೀನೇ ನಿನ್ ಕೈಯಾರೆ ನಿನ್ ಗೋರಿನ ತೋಡ್ಕೊಂಡಿದ್ಯಾ. ಅಂದ್ರೆ ಎವ್ರಿಥಿಂಗ್ ವಾಸ್ ಪ್ಲಾನ್ ಬೈ ಯು. ನೀನ್ ಬೇಕು ಅಂತಾನೆ ಇದೆಲ್ಲ ಮಾಡಿದ್ಯಾ? ನನ್ನ ಹೆಸರು ಅಶೋಕ್ ಪ್ರಜಾಪತಿ. ನಾನು ಒಂದ್ಸಲ ನನ್ನ ಬೆರಳನ್ನ ಎತ್ತಿದ್ರು ಅದ್ರ ಹಿಂದೆ ಒಂದು ಅರ್ಥ ಇರುತ್ತೆ. ಅಶೋಕ್ ಅಶೋಕ್ ಪ್ಲೀಸ್ ನನ್ನ ಕ್ಷಮಿಸು. ನೀನ್ ನನಗೆ ಹೀಗೆಲ್ಲ ಮಾಡಕ್ಕಾಗಲ್ಲ. ನಾವ್ 20 ವರ್ಷದಿಂದ ಜೊತೆಗಿದ್ದೀವಿ. ನನ್ ಬಗ್ಗೆ ಅಳ್ದೆ ಹೋದ್ರು ನಮ್ ಮಗಳ ಬಗ್ಗೆ ಯೋಚನೆ ಮಾಡು. ಮರ್ತೋದ್ಯಾ? ನೀನು ತಿರಂಗ ಇಂಟರ್ನ್ಯಾಷನಲ್ ಶುರು ಮಾಡಿದಾಗ ನಾನ್ ನಿನ್ ಪ್ರಾಣ ಉಳಿಸಿದ್ದೆ. ಅವತ್ ನಾನಿಲ್ಲ ಅಂದಿದ್ರೆ ಅವರು ನಿನ್ನ ಸಾಯಿಸ್ಬಿಡ್ತಾ ಇದ್ರು. ನಾನ್ ನಿನ್ ಪ್ರಾಣ ಕಾಪಾಡಿದೀನಿ. ನಾನ್ ಇರೋದಕ್ಕೆ ನೀನ್ ಇವತ್ತಿಲ್ಲಿರೋದು. ತಿರಂಗ ಇಂಟರ್ನ್ಯಾಷನಲ್ ನ ಶುರು ಮಾಡಿರೋ ದಿನ ಅಂದ್ರೆ ಇವಳು ಅವತ್ತಿನ ಬಗ್ಗೆ ಮಾತಾಡ್ತಿದ್ದಾಳ. ನಾನ್ ಬೇಡ್ಕೋತಿದ್ದೀನಿ, ನನ್ನ ಕ್ಷಮಿಸ್ಬಿಡು. ನಾನು ಒಳ್ಳೆ ಹೆಂಡತಿ ಆಗಿರ್ತೀನಿ, ಮತ್ತೆ ಸುಮಾಗೆ ಒಳ್ಳೆ ತಾಯಿ ಆಗಿರ್ತೀನಿ. ನಾನು ನಿನಗೆ ಏನು ಮಾಡಿಲ್ಲ ಸಾರಿಕಾ. ನೀನು ಸುಧಾರಿಸ್ಕೊಳ್ಳೋದಿಕ್ಕೆ ನಾನು ತುಂಬಾ ಅವಕಾಶಗಳನ್ನ ಕೊಟ್ಟೆ. ಆದ್ರೆ ನೀನೇ ನಿನ್ ಕೈಯಾರೆ ನಿನ್ ಜೀವನನ ಹಾಳು ಮಾಡ್ಕೊಂಡೆ. ಸುಮಾ ಪ್ಲೀಸ್ ನೀನ್ ಅಪ್ಪಂಗ್ ಹೇಳು. ನಿನಗ್ ಗೊತ್ತಲ್ವಾ ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ. ಪ್ಲೀಸ್ ಅಪ್ಪಂಗ್ ಹೇಳು ನನಗ್ ಕ್ಷಮಿಸೋದಕ್ಕೆ. ಅಪ್ಪ, ಇವ್ರು ಯಾರೇ ಆಗಿದ್ರು ನನ್ನ ಬಯೋಲಾಜಿಕಲ್ ಮದರ್ ತಾನೆ. ನನಗೆ ಇವರಲ್ಲಿ ನನ್ನ ಅಮ್ಮ ಕಾಣಿಸ್ತಲೇ ಇರಬಹುದು, ಆದ್ರೆ 20 ವರ್ಷಕ್ಕೆ ಹಿಂದೆ ಇವ್ರು ನಿಮ್ ಜೀವ ಕಾಪಾಡಿದ್ದಾರೆ. ನಾನ್ ನಿಮ್ ನಿರ್ಧಾರ ಚೇಂಜ್ ಮಾಡಕ್ಕಾಗಲ್ಲ, ಆದ್ರೆ ಒಂದ್ಸಲ ಯೋಚನೆ ಮಾಡಿ ನೋಡಿ. ಅಶೋಕ್, ಅವತ್ತು ನಿನ್ನ ಕಳ್ಳರಿಂದ ಕಾಪಾಡಿದ್ದು ಸಾರಿಕಾ ಅಲ್ಲ. ಏನು ವಿಜಯ್ ಅವರೇ, ವಾಟ್ ಯು ಮೀನ್? ಅವತ್ತು ನಿನ್ನ ಕಾಪಾಡಿದ್ದು ಸಾರಿಕಾ ಅಲ್ಲ, ಅದು ನಾನು. ನಾಚಿಕೆ ಇಲ್ದವಳೆ ನೀನು. ಅಶೋಕ್ ಹತ್ರ ಆಗೋದಕ್ಕೆ ನಿನ್ ಸೋಷಿಯಲ್ ಇಮೇಜ್ ನ ಯೂಸ್ ಮಾಡ್ಕೊಂಡಿದ್ಯಾ, ಮತ್ತೆ ನನ್ನನ್ ಹೊರಗೆ ಹಾಕೋದಕ್ಕೆ ಸುಳ್ಳು ಹೇಳ್ತಾ ಇದ್ಯಾ. ಅವತ್ ನಡೆದಿದ್ರಲ್ಲಿ ನಿನ್ ಅದೃಷ್ಟ ಚೆನ್ನಾಗಿತ್ತು. ನನ್ ಪ್ರೀತಿನ ನನ್ನಿಂದ ಕಿತ್ಕೊಂಡ್ಬಿಟ್ಟೆ. ನನ್ಗಿವತ್ತು ಆ ದಿನ ಚೆನ್ನಾಗ್ ನೆನ್ಪಿದೆ. ನೀವೇನ್ ಮಾಡ್ತಾ ಇದ್ದೀರಾ? ನಾನು ಈಗ್ಲೇ ಪೊಲೀಸಿಗೆ ಫೋನ್ ಮಾಡಿದ್ದೇನೆ. ನೋಡಿ, ಯಾವ ಟೈಮಲ್ಲಿ ಬೇಕಿದ್ರು ಪೊಲೀಸ್ ಅವರು ಈ ಜಾಗಕ್ಕೆ ಬರ್ಬೋದು. ನೋಡಿ, ಬಂದೇ ಬಿಟ್ರು. ಇನ್ಸ್ಪೆಕ್ಟರ್ ಸರ್, ಅಣ್ಣ ಬನ್ನಿ, ಪೊಲೀಸ್ ಬಂದ್ರಂತೆ. ಯಾವ ಪೊಲೀಸು ಬಂದಿಲ್ಲ, ಅವ್ಳು ಸುಳ್ಳು ಹೇಳ್ತಾ ಇದ್ದಾಳೆ. ಮೊದಲು ಇವಳ ಕತೆ ಮುಗಿಸೋಣ ಬಾ. ಥ್ಯಾಂಕ್ ಯು ನನ್ನ ಪ್ರಾಣ ಉಳಿಸಿದ್ದಕ್ಕೆ. ನಾನು ನಿಮ್ ಸಹಾಯನ ಯಾವತ್ತೂ ಮರೆಯಲ್ಲ. ಐ ಆಮ್ ಅಶೋಕ್ ಪ್ರಜಾಪತಿ. ಇವನಿ ಕಂಪನಿ ಪಾರ್ಟ್ನರ್ ಅಲ್ವಾ? ಇವನ್ ವಾಲೆಟ್ ಅಲ್ಲಿ ಇಷ್ಟೊಂದು ದುಡ್ಡಿದ್ರೆ ಬ್ಯಾಂಕ್ ಅಲ್ಲಿ ಇನ್ನೆಷ್ಟಿರ್ಬೋದು. ಒಂದ್ ವೇಳೆ ಇವನ್ ಪ್ರಾಣ ನಾನ್ ಕಾಪಾಡ್ದೆ ಅಂತ ಹೇಳಿದ್ರೆ ನನ್ ಲೈಫ್ ಸೆಟ್ ಆಗ್ಬಿಡತ್ತೆ. ನಿಧಾನಕ್ಕೆ ಎದ್ದೇಳಿ. ತುಂಬಾ ರಕ್ತ ಬರ್ತಾ ಇದೆ. ಥ್ಯಾಂಕ್ ಯು. ಅಂದ್ರೆ ಇವಳು ಅಶೋಕ್ ಗರ್ಲ್ ಫ್ರೆಂಡಾ? ಇದ್ರ ಅರ್ಥ ಅಶೋಕ್ನ ನಾನು ಒನ್ ಸೈಡ್ ಲವ್ ಮಾಡ್ತಿದ್ನಾ? ಇವತ್ ಗೊತ್ತಾಯ್ತು. ಹಿ ಲವ್ ಸಮ್ಮನ್ ಎಲ್ಸ್ ಆಲ್ರೆಡಿ. ಇಪ್ಪತ್ತು ವರ್ಷ ಸುಳ್ಳುನ್ನೇ ನಿಜ ಅನ್ಕೊಂಡಿದ್ದೆ ನಾನು. ಅದು ನಿನ್ನಂತ ಹೆಂಗ್ಸ್ ನಂಬ್ಕೊಂಡು ನಾನು ಪ್ರತಿದಿನ ಯೋಚನೆ ಮಾಡಿ ನರಳ್ತಾ ಇದ್ದೆ. ಅಷ್ಟು ಒಳ್ಳೆ ಹುಡುಗಿ ಇಷ್ಟು ಕೆಟ್ಟ ಹೆಂಗ್ಸಾಗೋದಿಕ್ಕೆ ಹೇಗ್ ಸಾಧ್ಯ ಅಂತ ಇವತ್ತರ್ಥ ಆಯ್ತು. ನಾನೇ ಕುರುಡ ಆಗಿದ್ದೆ. ನಿನ್ ಸುಳ್ಳು ನನಗೆ ಕಾಣಿಸ್ಲಿಲ್ಲ. ಇವತ್ತಿಂದ ನನ್ನ ಜೀವನದಿಂದ ದೂರ ಹೋಗ್ಬಿಡು ಸಾರಿಕಾ, ಇಲ್ಲ ಅಂದ್ರೆ ನಾನು. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಅಶೋಕ್ ಒಂದ್ ವೇಳೆ 20 ವರ್ಷದ ಹಿಂದೆ ನಾನು ನಿನ್ ಪ್ರಾಣ ಕಾಪಾಡಿಲ್ಲ ಅಂತಂದ್ರು ಅದರಿಂದ ಏನ್ ಬದಲಾಗತ್ತೆ? ನಾವು 20 ವರ್ಷದಿಂದ ಜೊತೆಲಿದ್ದೀವಲ್ವಾ? ನಮ್ ಹತ್ರ ಸುಮಾ ಇದ್ದಾಳೆ. ನನ್ ಸುಮಾಳ ಅಮ್ಮ. ನೀನು ನನ್ ಹೆಂಡತಿ ಅನ್ಸ್ಕೊಳಕ್ಕೂ ಲಾಯಕ್ಕಿರ್ಲಿಲ್ಲ, ಆದ್ರೆ ಇವತ್ತಿಂದ ಅಮ್ಮ ಅನ್ಸ್ಕೊಳ್ಳೋದಿಕ್ಕೂ ನೀನು ಲಾಯಕ್ಕಿಲ್ಲ. ರಿಯಲಿ? ನಾನ್ ಅಮ್ಮ ಅನ್ನಿಸ್ಕೊಳಕ್ಕೂ ಲಾಯಕ್ಕಿಲ್ವಾ? ನಿನಗೇನ್ ಅನ್ಸತ್ತೆ? ನಿನ್ ಹತ್ರ ದುಡ್ಡಿಲ್ಲ ಅಂದಿದ್ರೆ 20 ವರ್ಷ ನಿನ್ ಜೊತೆಲಿ ಇರ್ತಿದ್ದೆ ಅಂತನಾ? ನಿನ್ನ ಈ ಕೆಟ್ಟ ಮುಖನ 20 ವರ್ಷ ಸಹಿಸ್ಕೊಳ್ತಾ ಇದ್ನಾ? ನನ್ ಲವರ್ ರಮನಿಂದ ದೂರ ಇರ್ತಿದ್ನಾ? ನನ್ ಮಗನಿಂದ 18 ವರ್ಷ ದೂರ ಇರ್ತಿದ್ನಾ? ನಿನ್ನಿಂದಾಗಿ ತುಂಬಾನೇ ಸಹಿಸ್ಕೊಂಡಿದ್ದೀನಿ ಮಿಸ್ಟರ್ ಅಶೋಕ್ ಪ್ರಜಾಪತಿ. ಮತ್ತೆ ನೀನು ವಿಜಯ ಜೋಶಿ, ನಿನ್ನ ನೀನು ದೊಡ್ಡ ಸೈಂಟಿಸ್ಟ್ ಅನ್ಕೊಂಡ್ಬಿಟ್ಟಿದ್ಯಾ ಅಲ್ವಾ? ಕಾಲೇಜಲ್ಲಿ ಒಬ್ಬ ಶ್ರೀಮಂತ ಹುಡುಗ ಸಿಕ್ತಾ ಅಂತ ಲೈನ್ ಹೊಡಿಯಕ್ ಶುರು ಮಾಡಿದ್ಯಾ?
ಅವನ್ಗೆ ಅಂತ ಸಿಕ್ಕಾಪಟ್ಟೆ ಲವ್ ಲೆಟರ್ಸ್ ಬರ್ದೆ ಅಲ್ವಾ? ನಿನಗೇನ್ ಅನ್ಸುತ್ತೆ ನನಗಿದೆಲ್ಲ ಗೊತ್ತಿಲ್ಲ ಅಂತನಾ? ನಂಗ್ ಚೆನ್ನಾಗ್ ಗೊತ್ತು ಇಷ್ಟು ವರ್ಷ ಆದ್ಮೇಲೆ ಈ ಹುಡುಗಿನ ನಿನ್ ಸ್ಟೂಡೆಂಟ್ ಯಾಕೆ ಮಾಡ್ಕೊಂಡಿದ್ಯಾ ಅಂತ. ಯಾಕೆ ಅಂದ್ರೆ ನೀನ್ ಮತ್ತೆ ನಿನ್ ಲವ್ ಅನ್ನ ಭೇಟಿ ಆಗ್ಬೇಕಿತ್ತಲ್ವಾ? ಆಮೇಲೆ ಅವನ್ ಜೊತೆಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇಟ್ಕೋಬೇಕಿತ್ತಲ್ಲ. ಈಗ 20 ವರ್ಷ ಬಿಟ್ಟು ಬಂದಿದ್ಯಾ ನನ್ ಗಂಡನ ಕಿತ್ಕೊಳ್ಳೋದಕ್ಕೋಸ್ಕರ? ಮತ್ತೆ ನೀನು ಎಷ್ಟು ಕೆಟ್ಟವಳಾಗ್ಬಿಟ್ಟಿದ್ಯಾ? ನಿನ್ನ ಸ್ವಂತ ಅಮ್ಮನ್ ಬಿಟ್ಬಿಟ್ಟು ಒಬ್ಬ ಹೊರಗಿನವಳ ಜೊತೆ ಸೇರಿ ನಿನ್ನ ಅಮ್ಮಂಗೆ ತೊಂದರೆ ಕೊಡ್ತಾ ಇದ್ಯಾ? 9 ತಿಂಗಳು ನಾನು ನಿನ್ ಹೊಟ್ಟೆನಲ್ಲಿ ಇಟ್ಕೊಂಡಿದ್ದೀನಿ. ನಾನೇ ನಿನಗ್ ಜನ್ಮ ಕೊಟ್ಟಿದ್ದೀನಿ. ಆಗ್ಲೇ ನಿನ್ನ ಕತ್ತಿಸ್ಕಿ ಸಾಯಿಸ್ಬಿಡ್ಬೇಕಿತ್ತು. ನಿನ್ನಂತ ಮಗಳನ್ ಹಡಿಯೋದ್ ಬಿಟ್ಟು ಹಾಗೆ ಇರೋದೇ ಒಳ್ಳೇದು. ನೀನ್ ಹುಡ್ತಿದ್ದ ಹಾಗೆ ನಾನ್ ನಿನ್ನ ಸಾಯಿಸ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಸಾರಿಕಾ, ಈ ನಿನ್ ಕೊಳಕು ಬಾಯನ್ನ ಮುಚ್ಚೋ. ನಿನಗ್ ಎಷ್ಟು ಧೈರ್ಯ? ನಿಲ್ಲು. ಅಳಿಯಂದ್ರ ಮೇಲೆ ಕೈ ಎತ್ತೋದ್ರ ಬಗ್ಗೆ ಯೋಚನೆ ಕೂಡ ಮಾಡ್ಬೇಡ. ಬಾಯ್ ಮುಚ್ಕೊಂಡಿರು ಸಾರಿಕಾ. ನನಗಿನ್ನೂ ಎಷ್ಟು ಅವಮಾನ ಮಾಡ್ತೀಯ ನೀನು. ಅಮ್ಮ ನೀವು ಇಲ್ಲಿ ಪ್ಲೀಸ್, ನಿಮ್ದು ಯಾವುದೇ ಡ್ರಾಮಾ ಇಲ್ಲಿ ಬೇಡ. ಇಲ್ಲಿ ಯಾರು ನಿಮ್ ಮಾತು ಕೇಳಲ್ಲ. ನಾನು ನಿಜ ಹೇಳಕ್ ಬಂದಿದ್ದೀನಿ. ಎಲ್ರು ನೋಡಿ, ಗಮನ ಇಟ್ ನೋಡಿ. ನನ್ ಮಗಳು ನಡತೆ ಸರಿ ಇಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾನೇ ಇದನ್ನ ಕಣ್ಣಾರೆ ನೋಡಿದೀನಿ. ಇವಳಿದಾಳಲ್ಲ ನನ್ ಮಗಳು, ಗಂಡ ಮಗಳು ಇದ್ರು ಕೂಡ ಇನ್ನೊಬ್ಬನ್ ಜೊತೆ ಸಮಯ ಕಳೀತಾಳೆ. ಇವಳು ತನ್ ಮಗಳಿಗೆ ಏನ್ ಮಾಡಿದಾಳೆ ಅಂತ ಇವತ್ ನನಗ್ ಮೋನ ಹೇಳಲಿಲ್ಲ ಅಂದಿದ್ರೆ ನನಗಿದ್ಯಾವ್ದು ಗೊತ್ತಾಗ್ತಿರ್ಲಿಲ್ಲ. ಇವಳು ಒಳ್ಳೆಯವಳು ಆಗ್ತಾಳೆ ಅಂತಾನೆ ಅನ್ಕೊಂಡ್ಬಿಡ್ತಿದ್ದೆ. ಸಾರಿಕಾ, ಇವತ್ ನೀನು ಲಿಮಿಟ್ ಕ್ರಾಸ್ ಮಾಡಿದ್ಯಾ. ಅಮ್ಮ ಏನೇನೋ ಮಾತಾಡ್ಬೇಡಿ. ನೀವು ನನ್ ಪರ ಮಾತಾಡ್ಬೇಕು, ಅಶೋಕ್ ಪರ ಅಲ್ಲ. ನೀನು ನನಗಮ್ಮ. ನಾನು ರಮನು ಒಬ್ರನ್ನೊಬ್ರು ಪ್ರೀತಿಸ್ತೀವಿ. ಇದೆಲ್ಲ ಅಶೋಕ್ದೇ ತಪ್ಪು. ವಾವ್ ಸಾರಿಕಾ ವಾವ್. ನೀನ್ ಮಾಡಿರೋ ಕೆಟ್ಟ ಕೆಲ್ಸಗಳನ್ನ ಮುಚ್ಚಾಕೋದಿಕ್ಕೆ ಅಶೋಕನ ಬ್ಲೇಮ್ ಮಾಡ್ತಿದ್ಯಾ? ನಿನ್ನಂತ ಹೆಂಗ್ಸು ನನ್ ಮಗಳಾಗೋದಕ್ ಸಾಧ್ಯನೇ ಇಲ್ಲ. ಇವತ್ತಿಂದ ನೀನ್ ನನ್ ಮಗಳೇ ಅಲ್ಲ. ಅಮ್ಮ ಅಮ್ಮ ಅಮ್ಮ, ಅಯ್ಯೋ, ಯಾರಾದ್ರೂ ನೀರು ತಗೊಂಡ್ ಬನ್ನಿ. ನೀರು ನನ್ ಕೈಗ. ಅಮ್ಮ ಅಮ್ಮ, ಇಲ್ಲಿ ನೋಡಿ. ಅಶೋಕ್, ಅಮ್ಮನ ಆರೋಗ್ಯ ಸರಿ ಇಲ್ಲ ನೋಡು. ಇವಾಗ ಅವ್ರ ಮುಂದೆ ಯಾವ ಸೀನು ಕ್ರಿಯೇಟ್ ಮಾಡೋದ್ ಬೇಡ. ಇವಾಗ ನಾವು ಎಲ್ಲಾನು 0 ಇಂದ ಸ್ಟಾರ್ಟ್ ಮಾಡೋಣ ಅಮ್ಮಂಗೋಸ್ಕರ. ಸಾರಿಕಾ, ಇಲ್ಲಿಂದ ಹೊರಟೋಗೋ. ನಿನ್ಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ. ನೀನ್ ಏನೇ ಹೇಳೋದಿದ್ರು ನಮ್ ಲಾಯರ್ ಜೊತೆ ಹೇಳೋ. ಮಿಸ್ಟರ್ ಅಶೋಕ್, ನಿಮ್ಮ ಅಸಿಸ್ಟೆಂಟ್ ಏನ್ ಹೇಳಿದ್ರು ಹಾಗೇನೆ ಪೇಪರ್ಸ್ನ ರೆಡಿ ಮಾಡಿದ್ದೀನಿ. ಗುಡ್. ಹಲೋ, ಐ ಆಮ್ ಅಡ್ವೊಕೇಟ್ ನರೇಂದ್ರ ಬಾಬು, ನಿಮ್ಮ ಹಸ್ಬೆಂಡ್, ಐ ಮೀನ್ ಎಕ್ಸ್ ಹಸ್ಬೆಂಡ್ ನ ಲಾಯರ್. ಮತ್ತೆ ಇದು ನಿಮ್ಮ ಡಿವೋರ್ಸ್ ಪೇಪರ್. ಡಿವೋರ್ಸ್ ಪೇಪರ್ಸ್? ಅಶೋಕ್, ಇವ್ರು ಏನ್ ಹೇಳ್ತಾ ಇದಾರೆ? ನೀನ್ ಈ ತರ ಮಾಡ್ಬಾರ್ದು. ಕಡೆ ಪಕ್ಷ ಅಮ್ಮನ್ ಬಗ್ಗೆ ಯೋಚಿಸು. ಬಹುಶಃ ನಿನ್ಗೆ ನಿಮ್ಮಮ್ಮ ಹೇಳಿದ್ದು ಕೇಳಿಸ್ಲಿಲ್ಲ ಅನ್ಸುತ್ತೆ. ಅವರು ನಿನ್ನನ್ನ ಮಗಳು ಅಂತ ಒಪ್ಕೊಳ್ಳೋದಿಕ್ಕೆ ತಯಾರಿಲ್ಲ. ಈಗ ನಾನು ಅವ್ರ ಮಗ. ನಾನು ಅವ್ರನ್ನ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ. ಇನ್ಮೇಲಿಂದ ನನ್ನ ತಾಯಿನ ನಾನೇ ನೋಡ್ಕೋತೀನಿ. ಅದಕ್ಕೆ ನಿನ್ ಸಹಾಯ ನನಗೆ ಖಂಡಿತ ಬೇಕಾಗಿಲ್ಲ. ಓ, ಹಾಗಿದ್ರೆ ನೀನು ನನ್ನ ಅಮ್ಮನ ಬೇರೆ ಮಾಡ್ಬೇಕು ಅಂತಿದ್ಯಾ? ಅದು ಸಾಧ್ಯ ಇಲ್ಲ ಅಶೋಕ್. ನಮ್ಮ ಅಮ್ಮಂಗೆ ನನ್ನ ಅವಶ್ಯಕತೆ ಇದೆ. ನಾನು ಅವ್ರನ್ನ ನಿನ್ನ ಹತ್ರ ಬಿಟ್ಟು ಹೋಗೋದಕ್ಕಾಗಲ್ಲ. ಅಯ್ಯೋ ನೀಚ್ ಹುಡ್ಗಿ, ಅವನ್ ನಿನಗೆ ಡಿವೋರ್ಸ್ ಕೊಟ್ಟು ನಿನ್ ಮೇಲೆ ಮತ್ತೆ ನಮ್ ಮೇಲೆ ದಯ ತೋರಿಸ್ತಿದ್ದಾನೆ. ಬಾಯ್ ಮುಚ್ಕೊಂಡು ಸೈನ್ ಮಾಡಿ ಇಲ್ಲಿಂದ ಹೊರಟು ಹೋಗು. ಇಲ್ಲಿ ನಿನ್ನ ಅಗತ್ಯ ಯಾರಿಗೂ ಇಲ್ಲ. ಸಾರಿಕಾ, ನಿನ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ನೀನ್ ಈ ಪೇಪರ್ ಮೇಲೆ ಸೈನ್ ಮಾಡ್ಬಿಟ್ಟು ಇಲ್ಲಿಂದ ಹೊರಟೋಗು. ನೀವು ನಿಮ್ ಕೈಯಾರೆ ನಿಮ್ ಜೀವನನ ಹಾಳು ಮಾಡ್ಕೊಂಡಿದ್ದೀರಾ. ಇವನ್ ನನ್ ಜೊತೆಲಿ ಬಾಳಲ್ಲ ಅಂದ್ರೆ ಏನಂತೆ? ಇವನ್ ಹೇಗಿದ್ರು ಈ ಸಿಟಿಯ ದೊಡ್ಡ ಬಿಸ್ನೆಸ್ ಮ್ಯಾನ್. ನಾನು ಇವನ್ ಹತ್ರ ಡಿವೋರ್ಸ್ ತಗೊಂಡು ಆಲ್ಮೆನಿ ದುಡ್ಡಲ್ಲಿ ಈ ಸಿಟಿಯ ಶ್ರೀಮಂತ ವ್ಯಕ್ತಿ ಆಗ್ಬಿಡ್ತೀನಿ. ಅದೇ ದುಡ್ಡಲ್ಲಿ ನಾನು ರಮನ್ ಮತ್ತೆ ಶ್ಯಾಮ್ ಜೊತೆಲಿ ಸೆಟ್ಲ್ ಆಗ್ಬಿಡ್ಬೋದು. ಏನ್ ಯೋಚನೆ ಮಾಡ್ತಿದ್ಯಾ? ಬಾಯಿ ಮುಚ್ಕೊಂಡು ಸೈನ್ ಮಾಡಿ
ಹೋಗ್ತಾ ಇರೋ. ಸರಿ, ಒಂದ್ ವೇಳೆ ನೀನು ಡಿವೋರ್ಸ್ ಕೊಡ್ಲೇಬೇಕು ಅಂತಿದ್ರೆ ನಾನಿಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ನಂಗೆ ಆಲ್ಮನಿಯಾಗಿ ನಿನ್ನ ಅರ್ಧ ಪ್ರಾಪರ್ಟಿ ಬೇಕು. ನೀನ್ ಇಷ್ಟೊಂದು ದಡ್ಡಿ ಅಂತ ನನಗೆ ನಂಬಿಕೆನೆ ಬರ್ತಾ ಇಲ್ಲ ನೋಡು ಸಾರಿಕಾ. ಅಂದ್ರೆ ನೀನು ಒಂದು ಇಂಟರ್ನ್ಯಾಷನಲ್ ಕಂಪ್ನಿಗೆ 1,000 ಕೋಟಿ ಫ್ರಾಡ್ ಮಾಡಿದ್ಯಾ. ಅದ್ರ ಸಾಕ್ಷಿ ಇದೆ ನನ್ನ ಹತ್ರ. ಆ ಸಾಕ್ಷಿನ ನಾನು ಪೊಲೀಸವ್ರ ಹತ್ರ ತಗೊಂಡೋಗ್ಕೊಟ್ರೆ ನೀನು ನಿನ್ನ ಉಳಿದ ಜೀವನನ ಜೈಲಲ್ಲಿ ಕಂಬಿಗಳ ಹಿಂದೆ ಕಳಿಬೇಕಾಗತ್ತೆ. ಆದ್ರಿಂದ ಬಾಯಿ ಮುಚ್ಕೊಂಡು ನನ್ನ ಮಾತು ಕೇಳು, ಸೈನ್ ಮಾಡು, ಹೋಗ್ತಾ ಇರೋ. ಇವಾಗಿಲ್ಲಿ ಏನೇ ಮಾಡಿದ್ರೂ ನನಗೆ ಅಪಾಯ ಆಗ್ಬೋದು. ಸರಿ, ನಾನ್ ಸೈನ್ ಮಾಡ್ತೀನಿ. ನನಗೇನೂ ಆಗ್ಬೇಕಾಗಿಲ್ಲ. ವಿತೌಟ್ ಯು ಅಂಡ್ ಯುವರ್ ಮನಿ ನನ್ನ ಜೀವನ ಏನ್ ನಿಂತು ಹೋಗಲ್ಲ. ನಾನು ರಮನ್ ಮತ್ತೆ ಶ್ಯಾಮ್ ಜೊತೆಲಿ ಎಲ್ಲ ಸೆಟ್ಲ್ ಆಗ್ತೀನಿ. ರಮನ್ ನನ್ನ ತುಂಬಾ ಪ್ರೀತಿಸ್ತಾನೆ. ರಮನ್ ನನ್ನ ನೋಡ್ಕೊಳ್ತಾನೆ. ಜೀವನ ನಡೆಸೋದಕ್ಕೆ ಪ್ರೀತಿ ಬೇಕಾಗಿಲ್ಲ ಡಾರ್ಲಿಂಗ್, ದುಡ್ಡು ಬೇಕಾಗುತ್ತೆ. ಇಫ್ ಯು ನೋ ಮನಿ, ಐ ಆಮ್ ನಾಟ್ ಯುವರ್ ಹನಿ. ನಾನು ಯಾವಾಗ್ಲೂ ನಿನ್ ಜೊತೆಗೆ ದುಡ್ಡಿಗೋಸ್ಕರನೇ ಇದ್ದೆ. ಇಲ್ಲ ಅಂದ್ರೆ ನಿನ್ ಮುಖ ನೋಡ್ಕೊಂಡಿದ್ಯಾ ನೀನು? ನಿನ್ ಹಂತವಳನ್ನ ಯಾರು ಪ್ರೀತಿಸ್ತಾರೆ? ರಮನ್, ಏನ್ ಹೇಳ್ತಾ ಇದ್ಯಾ? ನಾವೊಬ್ರನ್ನೊಬ್ರು ಪ್ರೀತಿಸ್ತೀವಿ ತಾನೆ? ಇನ್ಫ್ಯಾಕ್ಟ್ ನೀನು ನನ್ನ ಪ್ರೀತಿಸ್ತೀಯ. ನಿನ್ನಿಂದಾಗಿ ನಾನು ಅಶೋಕ್ನ ಚೀಟ್ ಮಾಡಿದೀನಿ. ರಮನ್, ಪ್ಲೀಸ್ ಹೀಗ್ ಮಾಡ್ಬೇಡ. ನೀನ್ ಈ ರೀತಿ ಬಿಟ್ಟು ಹೋದ್ರೆ ನಾನ್ ಏನ್ ಮಾಡ್ಲಿ? ಎಲ್ಲಿಗೆ ಹೋಗ್ಲಿ? ಶ್ಯಾಮ್, ನೀನಾದ್ರೂ ಅಪ್ಪಂಗೆ ಹೇಳು ಫಸ್ಟ್ please. ನೀನ್ ನನ್ನಿಂದ ದೂರ ನಿಂತ್ಕೊಂಡು ಮಾತಾಡೋದ್ ಕಲ್ತ್ಕೋ, ಓಕೆ? ಮತ್ತೆ ಎಲ್ಲಾರ ಮುಂದೆ ನನ್ನ ಮಗ ಮಗ ಅಂತ ಕರಿಬೇಡ ನೀನು. ಐ ಆಮ್ ಗೆಟಿಂಗ್ ಎಂಬಾರಾಸ್ ಯಾರ್. ವಾ, ಅಪ್ಪ ಹೇಗೋ ಮಗನು ಹಾಗೆ ಇದೆ. ಬಿಟ್ಟಾಕಿ ಡ್ಯಾಡ್. ಅಂದಾಗೆ ನನಗೆ ಆ ಯೂಸ್ಲೆಸ್ ಟ್ರೋಫಿ ಮೇಲೆ ಆಸಕ್ತಿನೇ ಹೋಯ್ತು. ಯು ಆರ್ ರೈಟ್, ಲೆಟ್ಸ್ ಗೋ. ಅಶೋಕ್, ನೀವು ಸೈನ್ ಮಾಡಿದ್ರೆ ನಾನು ಹೊರಡ್ತೀನಿ. ಇವತ್ತು ಈ ಸ್ಪೆಷಲ್ ದಿನದಲ್ಲಿ ಏನೆಲ್ಲ ನಡೆದೋಯ್ತಲ್ವಾ ಅಶೋಕ್? ಐ ಆಮ್ ಸಾರಿ, ನನಗೇನು ಅರ್ಥ ಆಗ್ಲಿಲ್ಲ. ಸ್ಪೆಷಲ್ ಡೇನಾ? ಹ್ಯಾಪಿ ಬರ್ಡೇ ಅಶೋಕ್. ನಿನಗೆ ನನ್ನ ಬರ್ಡೇ ನೆನಪಿದ್ಯಾ? ಇವತ್ತಿನ ದಿನನ ನಾನು ಹೇಗ್ ಬರೀಲಿ ಅಶೋಕ್? ಇವತ್ತಿನ ದಿನ ನಾವು ಕಾಲೇಜಲ್ಲಿ ಫಸ್ಟ್ ಮೀಟ್ ಮಾಡಿದ್ದು. ಮತ್ತೆ ಲಕ್ಕಿಲಿ ಅವತ್ತೇ ನಿನ್ ಬರ್ಡೇ ಆಗಿತ್ತು. ಮತ್ತೆ ಅವತ್ತೇ ನಾನು ನಿನ್ಗೆ ಹ್ಯಾಂಡ್ ರಿಟರ್ನ್ ಲೆಟರ್ನ ಕೊಟ್ಟಿದ್ದೆ. ಕಳೆದ 22 ವರ್ಷದಿಂದ ನಾನು ನಿನ್ ಪ್ರತಿ ಬರ್ಡೇಗೆ ಲೆಟರ್ ಬರಿತಾ ಇದ್ದೆ. ಆದ್ರೆ ಅದನ್ನ ಪೋಸ್ಟ್ ಮಾಡೋ ಅಷ್ಟು ಧೈರ್ಯ ನನ್ಗೆ ಯಾವತ್ತೂ ಬರ್ಲೇ ಇಲ್ಲ. ಆ ಲೆಟರ್ಸ್ನೆಲ್ಲ ನಾನು ಇವತ್ತು ನಿನಗೆ ಕೊಡ್ತಾ ಇದ್ದೀನಿ. ಅಯ್ಯೋ ಸುಮಾ, ನಾನ್ ಇದನ್ ಮೊದ್ಲು ಓದ್ಬೇಕು. ನಾನು ನೋಡ್ಬೇಕು ಕಾಲೇಜ್ ರೊಮ್ಯಾನ್ಸ್ ಹೇಗಿರುತ್ತೆ ಅಂತ. ಸುಮಾ, ದಿಸ್ ಇಸ್ ನಾಟ್ ಫೇರ್. ಅದು ನನ್ನ ಲೆಟರ್ಸ್. ವಿಜಯ, ಎಷ್ಟೋ ದಿನಗಳಾದ್ಮೇಲೆ ನಾನು ನನ್ನ ಸುಮಾ ಮುಖದಲ್ಲಿ ನಗು ನೋಡ್ತಾ ಇದ್ದೀನಿ. ಸಾರಿಕಾ ಮಾಡಿರೋ ಕೆಲಸದಿಂದ ಅವಳ ಮುಖದಲ್ಲಿ ನಗು ನೋಡ್ತೀನೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಐ ಡೋಂಟ್ ನೋ, ಮೇ ಬಿ ಶಿ ವಿಲ್ ಮಿಸ್ ಹರ್ ಮಾಮ್. ನೋಡು ವಿಜಯ, ಯು ಫಸ್ಟ್. ವಿಜಯ, ಇಫ್ ಯು ಡೋಂಟ್ ಮೈಂಡ್, ನೀನು ಸುಮಾ ಲೈಫಲ್ಲಿ ತಾಯಿ ಸ್ಥಾನನ ತುಂಬಕ್ಕಾಗತ್ತಾ? ನಾನು ನಿನ್ನ ಇದನ್ನೇ ಕೇಳ್ಬೇಕು ಅಂತಿದ್ದೆ. ಐ ಆಮ್ ಗ್ಲಾಡ್ ನೀನು ಇಂಡೈರೆಕ್ಟ್ ಆಗಿ ನನ್ನನ್ನೇ ಕೇಳ್ಬಿಟ್ಟೆ. ಅಮ್ಮ, ಕೇವಲ 2 ನಿಮಿಷಗಳ ಎಕ್ಸೈಟಿಂಗ್ ಎಪಿಸೋಡ್ಸ್ಗಳಿರುವ ಈ ಸೂಪರ್ ಹಿಟ್ ಶೋನ ನೋಡಿ ಕೇವಲ ಕುಕು ಟಿವಿಯಲ್ಲಿ ಮಾತ್ರ. ಈಗಲೇ ಡೌನ್ಲೋಡ್ ಮಾಡಿ ನಿಮ್ಮ ಫ್ರೀ ಟ್ರಯಲ್ ಅನ್ನು ಶುರು ಮಾಡಿ.